ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನನ್ನ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಇದರ ಹೆಸರು ಅರೇಬಿಯನ್ ಬ್ರೆಡ್ ಪುಡಿಂಗ್ ಅಥವಾ ಅರೇಬಿಯನ್ ಡೆಸರ್ಟ್ ಅಂತಾನೂ ಕರಿಬಹುದು. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಯಾಟ್ ಮಿಲ್ಕ್. ನೀವು ಬೇಕಿದ್ರೆ ಫುಲ್ ಫ್ಯಾಟ್ ಹಾಲನ್ನು ಯೂಸ್ ಮಾಡಬಹುದು. ಹಾಲು ಉಗುರು ಬೆಚ್ಚಗಾದಾಗ 4 ಟೀ ಸ್ಪೂನ್ ಹಾಲನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ 2 ಟೀ ಸ್ಪೂನ್ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈ ಥರ ಇರಬೇಕು ಪೇಸ್ಟ್. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು. ಈಗ ಹಾಲು ಕುದೀತಾ ಇದೆ. ಇವಾಗ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿದ ನಂತರ ಒಂದು ಕುದಿ ಬರಲಿ. ಈಗ ಈ ಕಸ್ಟರ್ಡ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಚೂರು ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾ ಇರೋಣ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಬೆರಳಿಂದ ಈ ಥರ ಲೈನ್ ಎಳೆದ್ರೆ ಕಸ್ಟರ್ಡಲ್ಲಿ ನೀಟಾಗಿ ಗೆರೆ ಬರಬೇಕು. ಇಟ್ ಮೀನ್ಸ್ ಕಸ್ಟರ್ಡ್ ಆಗಿದೆ ಅಂತ. ನೆಕ್ಸ್ಟ್ ನಾನಿಲ್ಲಿ 2 ಬ್ರೆಡ್ ಸ್ಲೈಸ್ ತಗೊಂಡು ಅದರ ಸೈಡ್ ಪಾರ್ಟನ್ನು ತೆಗಿತಾ ಇದ್ದೀನಿ. ಆಮೇಲೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಆಮೇಲೆ ಒಂದು ಚಿಕ್ಕ ಬೌಲ್ ತಗೊಂಡು ಇದರಲ್ಲಿ 2 ಟೀ ಸ್ಪೂನ್ ಫ್ರೆಶ್ ಕ್ರೀಮ್, ಆಮೇಲೆ 1 ಟೀ ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ರಪ 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 ಅಂತ ಈ ಥರ ಮಿಕ್ಸ್ ಮಾಡಿ. ಈಗ ಒಂದು ಬೌಲ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ರೆಡ್ ಸ್ಲೈಸಸ್ಸು, ಅದಕ್ಕೆ ಈ ಕ್ರೀಮ್ ಹಾಕಿ ನೀಟಾಗಿ ಜೋಡಿಸೋಣ. ಈ ಥರ ಒಂದೊಂದಾಗಿ ಹಾಕಿ ಜೋಡಿಸೋಕ್ಕೆ ಟೈಮ್ ಆಗುತ್ತೆ ಅಂತ ನಾನೇನು ಮಾಡಿದೆ ಅಂದರೆ ಫುಲ್ ಬ್ರೆಡ್ ಸ್ಲೈಸಸ್ನ ಈ ಥರ ಜೋಡಿಸಿ ಡೈರೆಕ್ಟ್ ಅದ್ರ ಮೇಲೆ 1 ಲೇಯರ್ ಕ್ರೀಮ್ ಹಾಕಿ ಆಮೇಲೆ ಅದ್ರ ಮೇಲೆ ಬಿಸಿ ಬಿಸಿ ಕಸ್ಟರ್ಡ್ ಹಾಕ್ತಾ ಇದ್ದೀನಿ. ಬಿಸಿನೇ ಹಾಕಬೇಕು ಕಸ್ಟರ್ಡ್, ತಣ್ಣಗಾದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ, ಹಾಕೋಕ್ಕಾಗಲ್ಲ ಸರಿಯಾಗಿ. ಆಮೇಲೆ ಮತ್ತೆ ಬ್ರೆಡ್ ಪೀಸ್ ಜೋಡಿಸಿ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಪೇಸ್ಟ್ ಇತ್ತಲ್ವ ಅದನ್ನು ಹಾಕಿ ಮತ್ತೆ ಕಸ್ಟರ್ಡ್ ಹಾಕಿ. ಬ್ರೆಡ್ ಪೀಸಸ್ ನೀಟಾಗಿ ಡಿಪ್ ಆಗಬೇಕು, ಅಷ್ಟು ಹಾಕಿ. ಇದಾದಮೇಲೆ ಗಾರ್ನಿಷ್. ನಾನಿಲ್ಲಿ ಜೆಲ್ಲಿ ಹಾಕ್ತಾ ಇದ್ದೀನಿ. ಮೇಲಿಂದ ನಿಮ್ಮ ಫೇವ್ರೆಟ್ ನಟ್ಸ್ ಹಾಕಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಆಮೇಲೆ ಫ್ರಿಜ್ಜಿಂದ ತೆಗೆದು ಚಿಲ್ಡ್ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು, ಅಷ್ಟು ಟೇಸ್ಟಿ ಆಗಿರುತ್ತೆ. ನಮ್ಮ ಅರೇಬಿಯನ್ ಡೆಸರ್ಟ್ ರೆಡಿ.